ಅವರು ಕರ್ನಾಟಕದ ಶ್ರೇಷ್ಠ ಕವಿ ಕಾದಂಬರಿಕಾರರಲ್ಲಿ ಒಬ್ಬರ ಮಗ. ಮನಸ್ಸು ಮಾಡಿದ್ದರೆ ಅವರು ನಗರದಲ್ಲಿ ಶಿಕ್ಷಕರೋ ಪ್ರಾಧ್ಯಾಪಕರೋ ಅಥವಾ ಇನ್ಯಾವುದೋ ಹುದ್ದೆಯಲ್ಲಿ ಇರಬಹುದಾಗಿತ್ತು. ಆದರೆ ಅದರ ಬದಲಾಗಿ ಅವರು ನಗರವನ್ನು ಬಿಟ್ಟು ಕಾಡಿಗೆ ತೆರಳಿ ಕಾಡಿನ ಮಧ್ಯದಲ್ಲಿ ಸಾಮಾನ್ಯ ರೈತನಾಗಿ ಜೀವನವನ್ನು ನಡೆಸುತ್ತಾರೆ. ಇದು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಸಾಮಾನ್ಯ ಜೀವನದ ಕಥೆ. ಕನ್ನಡದ ಪ್ರಸಿದ್ಧ ಕವಿ ಕುವೆಂಪು ಅವರ ಮಗನಾಗಿ ಜನಿಸಿದ ಪೂರ್ಣಚಂದ್ರ ತೇಜಸ್ವಿಯವರು ಸಾಮಾನ್ಯವಾಗಿ ಶೈಕ್ಷಣಿಕ ಮಾರ್ಗವನ್ನು ಅನುಸರಿಸಬಹುದು ಎಂದು ಎಲ್ಲರೂ ನಿರೀಕ್ಷಿಸಿದ್ದರು. ಅದಕ್ಕೆ ತಕ್ಕಂತೆ ಅವರು ಚೆನ್ನಾಗಿ ಅಧ್ಯಯನವನ್ನೂ ಮಾಡಿದ್ದರು. ಅವರು ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದರು. ಆದರೆ ಶಿಕ್ಷಣ ಮುಗಿಸಿದ ನಂತರ ತೇಜಸ್ವಿ ಅವರು ತೆಗೆದುಕೊಂಡ ನಿರ್ಧಾರ ಅನನ್ಯವಾಗಿತ್ತು. ಆರಾಮದಾಯಕ ನಗರ ಜೀವನವನ್ನು ಆಯ್ಕೆ ಮಾಡುವ ಬದಲು ಅವರು ಪಶ್ಚಿಮ ಘಟ್ಟಗಳ ಒರಟಾದ ಬೆಟ್ಟಗಳಲ್ಲಿರುವ ಮೂಡಿಗೆರೆಗೆ ತೆರಳಿದರು. ಆ ಸಮಯದಲ್ಲಿ ಆ ಪ್ರದೇಶದಲ್ಲಿ ರಸ್ತೆಗಳು ಬಹಳ ಕಡಿಮೆ ಇದ್ದವು, ವಿದ್ಯುತ್ ಸೀಮಿತವಾಗಿತ್ತು ಮತ್ತು ಬಹುತೇಕ ಯಾವುದೇ ಆಧುನಿಕ ಸೌಲಭ್ಯಗಳೂ ಇರಲಿಲ್ಲ. ಆದರೂ ತೇಜಸ್ವಿ ಅಲ್ಲಿ ಕಾಫಿ ತೋಟಗಾರ ಮತ್ತು ರೈತನಾಗಿ ವಾಸಿಸುವುದನ್ನೇ ಆರಿಸಿಕೊಂಡರು. ಜೀವನ ಸುಲಭವಾಗಿರಲಿಲ್ಲ. ಅವರು ಭೂಮಿಯನ್ನು ಹದ ಮಾಡಿ ಬೆಳೆಗಳನ್ನು ಬೆಳೆಸಿದರು, ದನಗಳನ್ನು ಸಾಕಿದರು ಮತ್ತು ಮಲೆನಾಡ ಕಾಡುಗಳಲ್ಲಿ ಬದುಕನ್ನು ಆಸ್ವಾದಿಸುತ್ತಾ ವರ್ಷಗಳನ್ನು ಕಳೆದರು. ಆ ಕಾಡುಗಳು ಅವರಿಗೆ ಮತ್ತೊಂದು ದಿಕ್ಕನ್ನು ತೋರಿದವು. ತೇಜಸ್ವಿಯವರು ಪಕ್ಷಿಗಳು, ಕೀಟಗಳು, ವನ್ಯಜೀವಿಗಳು ಮತ್ತು ಛಾಯಾಗ್ರಹಣದಿಂದ ತೀವ್ರವಾಗಿ ಆಕರ್ಷಿತರಾದರು. ಕಾಡುಗಳು ಅವರ ಕಲಿಕೆಯ ತರಗತಿಗಳಾದವು ಮತ್ತು ಈ ನಿಜ ಜೀವನದ ಅನುಭವಗಳು ಅಂತಿಮವಾಗಿ ಕನ್ನಡ ಸಾಹಿತ್ಯದ ಕೆಲವು ವಿಶಿಷ್ಟ ಕೃತಿಗಳಿಗೆ ಸ್ಫೂರ್ತಿ ನೀಡಿದವು. ಕರ್ವಾಲೋ ಮತ್ತು ಚಿದಂಬರ ರಹಸ್ಯದಂತಹ ಅವರ ಪ್ರಸಿದ್ಧ ಕಾದಂಬರಿಗಳು ವಿಜ್ಞಾನ, ನಿಗೂಢತೆ ಮತ್ತು ಗ್ರಾಮೀಣ ಜೀವನವನ್ನು ಹಿಂದೆಂದೂ ಕಾಣದ ರೀತಿಯಲ್ಲಿ ಮಿಶ್ರಣ ಮಾಡಿದವು. ತೇಜಸ್ವಿಯವರು ತಮ್ಮ ಬರವಣಿಗೆಯ ಮೂಲಕ ಜನರಿಗೆ ಮೂಢನಂಬಿಕೆಗಳನ್ನು ಪ್ರಶ್ನಿಸಲು ಮತ್ತು ಕುತೂಹಲದಿಂದ ಪ್ರಕೃತಿಯನ್ನು ಗಮನಿಸಲು ಪ್ರೋತ್ಸಾಹಿಸಿದರು. ಒಬ್ಬ ಮಹಾನ್ ಕವಿಯ ಮಗನಾಗಿದ್ದ ಅವರು ನಗರದಲ್ಲಿ ಸುಲಭ ಜೀವನ ನಡೆಸಬಹುದಿತ್ತು. ಆದರೆ ತೇಜಸ್ವಿ ಕಾಡುಗಳು ಮತ್ತು ತೋಟಗಳ ನಡುವಿನ ಅಜ್ಞಾತ ಕಠಿಣ ಮಾರ್ಗವನ್ನು ಆರಿಸಿಕೊಂಡರು ಮತ್ತು ಆ ಆಯ್ಕೆಯಿಂದ ಕರ್ನಾಟಕವು ಶಾಶ್ವತವಾಗಿ ನೆನಪಿನಲ್ಲಿಟ್ಟುಕೊಳ್ಳುವ ಅನೇಕ ಕಥೆಗಳು ಮೂಡಿಬಂದವು.